ಹಲೋ ಇಂಗ್ಲೀಷ್ ಕಲಿಯಲು ಬಂದ ಬಂಧು ಬಾಂಧವರೇ ಮಕ್ಕಳೇ, ನಾನಿವತ್ತು ಡೇ 2ನ ಬೇಸಿಕ್ ಇಂಗ್ಲೀಷ್ ಲರ್ನಿಂಗ್ನ ಹೇಳ್ಕೊಡ್ತಾ ಇದ್ದೇನೆ. ಸೊ ಇವತ್ತಿನ ಕಾಮನ್ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ಕಾಮನ್ ಡೈಲಿ ಫ್ರೇಸಸ್. ನಾವು ದಿನನಿತ್ಯ ಬಳಸುವ ಫ್ರೇಸಸ್ಗಳನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ. ಈಗ ನಾನು ಮೊದಲನೇದಾಗಿ ನಿಮಗೆ ಹೇಳಲು ಇಚ್ಛಿಸೋದು ಆಸ್ಕಿಂಗ್ ಆ್ಯಂಡ್ ಆನ್ಸರಿಂಗ್ ಕ್ವಶನ್ಸ್. ಒಂದು ಕ್ವಶನ್ನಿಗೆ ಆನ್ಸರ್ ಮಾಡೋದಾಗಿರಬಹುದು, ಒಂದು ಪ್ರಶ್ನೆಯನ್ನು ಕೇಳುವುದಾಗಿರ್ಬೋದು, ಪ್ರಶ್ನೆಗೆ ಉತ್ತರಿಸುವುದಾಗಿರ್ಬೋದು. ಹೇಗೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಹೌ ಆರ್ ಯು? ನೀವು ಹೇಗಿದ್ದೀರಾ ಅಂತ ಕೇಳಬೇಕಾದ್ರೆ ನೀವು ಹೇಳಬೇಕಾದದ್ದು ಹೌ ಆರ್ ಯು. ಹೌ ಆರ್ ಯು. ಅದಕ್ಕೆ ಯಾವ ರೀತಿಯಾಗಿ ಉತ್ತರಿಸಬಹುದು ಅಂತ ಹೇಳಿದರೆ, ನಾನು ಚೆನ್ನಾಗಿದ್ದೇನೆ ಧನ್ಯವಾದಗಳು ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ? ಐ ಆಮ್ ಫೈನ್ ಥ್ಯಾಂಕ್ ಯು. ನೀವು ಎಲ್ಲಿಂದ ಬಂದಿದ್ದೀರಾ ಅದನ್ನು ಹೇಗೆ ಹೇಳೋದು ಹೇಳಿದರೆ, ವೇರ್ ಆರ್ ಯು ಫ್ರಮ್? ನಾನು ಭಾರತದವಳಾಗಿದ್ದೇನೆ ಅಥವಾ ನಾನು ಭಾರತದವನು ಅಂತ ಹೇಳುವುದನ್ನು ಯಾವ ರೀತಿ ಹೇಳ್ಬೋದು ಅಂತ ಹೇಳಿದರೆ, ಐ ಆಮ್ ಫ್ರಮ್ ಇಂಡಿಯಾ. ನೀವು ಏನು ಕೆಲಸ ಮಾಡುತ್ತೀರಿ ಅದನ್ನು ಯಾವ ರೀತಿ ಕೇಳ್ಬೋದು ಅಂತ ಹೇಳಿದರೆ, ವಾಟ್ ಡು ಯು ಡೂ? ನೀವು ಏನು ಕೆಲಸ ಮಾಡ್ತೀರಿ ಅಂತ ಕೇಳೋದನ್ನು ಯಾವ ರೀತಿ ಹೇಳಬೇಕು? ವಾಟ್ ಡು ಯು ಡೂ. ದೆನ್ ನಾನು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅಂತ ಹೇಳಬೇಕು ಆದರೆ ಹೇಗೆ ಹೇಳೋದು? ಐ ಆಮ್ ಎ ಸ್ಟೂಡೆಂಟ್. ಐ ಆಮ್ ಎ ಸ್ಟೂಡೆಂಟ್. ಇದಿಷ್ಟು ಆಸ್ಕಿಂಗ್ ಆ್ಯಂಡ್ ಆನ್ಸರಿಂಗ್ ಕ್ವಶನ್ ಆಗಿತ್ತು. ಪ್ರಶ್ನೆ ಕೇಳೋದು ಹಾಗೂ ಪ್ರಶ್ನೆಗೆ ಉತ್ತರಿಸೋದು ಹೇಗೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದೇನೆ. ಇದು ಬೇಸಿಕ್. ಮುಂದೆ ಹೋದಂತೆ ನಾನು ಅಡ್ವಾನ್ಸ್ಡ್ ಆಗಿ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನೀಡ್ತೇನೆ. ಈಗ ದಿನನಿತ್ಯ ಬಳಸುವ ಕೆಲವೊಂದು ಸೆಂಟೆನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಐ ವೇಕ್ ಅಪ್ ಎಟ್ 6 AM. ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದುಕೊಳ್ಳುತ್ತೇನೆ ಅನ್ನೋದನ್ನು ಯಾವ ರೀತಿಯಾಗಿ ಹೇಳ್ಬೋದು ಅಂತ ಹೇಳಿದರೆ, ಐ ವೇಕ್ ಅಪ್ ಎಟ್ 6 AM. ಮೊದಲಿಗೆ ನಾನು ಏಳುವುದನ್ನು ಹೇಳ್ತೇವೆ, ಅದಾದಮೇಲೆ ಎಷ್ಟು ಗಂಟೆಗೆ ಅಂತ ಹೇಳ್ತೇವೆ. ಇದು ಇಂಗ್ಲೀಷ್ನ ಒಂದು ವಿಪರ್ಯಾಸ ಅಂತಲೇ ಹೇಳಬಹುದು. ನಾನು ಬೆಳಗಿನ ಊಟ 8ಕ್ಕೆ ಮಾಡುತ್ತೇನೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಊಟ ಮಾಡ್ತೇವೆ? 8 ಗಂಟೆಗೆ. ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು? ಐ ಈಟ್ ಬ್ರೇಕ್ಫಾಸ್ಟ್ ಎಟ್ 8 AM. ನಾನು ಪ್ರತಿದಿನ ಇಂಗ್ಲೀಷ್ ಕಲಿಯುತ್ತೇನೆ. ಅದನ್ನು ಯಾವ ರೀತಿಯಾಗಿ ಹೇಳೋದು? ಐ ಸ್ಟಡಿ ಇಂಗ್ಲೀಷ್ ಎವ್ರಿ ಡೇ. ಐ ಸ್ಟಡಿ ಇಂಗ್ಲೀಷ್ ಎವ್ರಿ ಡೇ. ಇಲ್ಲಿ ಇಂಗ್ಲೀಷ್ ಕಲಿಯುತ್ತೇನೆ ಅನ್ನುವ ಬದಲಿಗೆ ವಿಜ್ಞಾನ ಕಲಿಯುತ್ತೇನೆ ಅಂತ ಹೇಳಿದರೆ ಏನಾಗ್ತಿತ್ತು? ಐ ಸ್ಟಡಿ ಸೈನ್ಸ್ ಎವ್ರಿ ಡೇ. ಐ ಸ್ಟಡಿ ಸೋಷಿಯಲ್ ಎವ್ರಿ ಡೇ. ಐ ಸ್ಟಡಿ ಮ್ಯಾಥ್ಸ್ ಎವ್ರಿ ಡೇ. ಈ ರೀತಿಯಾಗಿ ನೀವು ಬಳಸಬಹುದು. ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ. ಇದನ್ನು ಯಾವ ರೀತಿಯಾಗಿ ಹೇಳೋದು? ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್. ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್. ನಾನೀಗ ಮಾರ್ಕೆಟ್ಗೆ ಹೋಗ್ತಾ ಇರೋದ್ರಿಂದಾಗಿ ಮಾರ್ಕೆಟ್ ಅಂತ ಹೇಳಿ ಪದ ಬಳಕೆ ಮಾಡಿದ್ದೇನೆ. ಈಗ ನಾನು ವಾಕಿಂಗ್ ಅಂದರೆ ನಡಿಗೆ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ ಹೇಗೆ ಹೇಳ್ಬೋದು? ಐ ಆಮ್ ಗೋಯಿಂಗ್ ಟು ವಾಕಿಂಗ್. ಐ ಆಮ್ ಗೋಯಿಂಗ್ ಟು ದ ವಾಕಿಂಗ್. ಈಗ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇವೆ. ಇವತ್ತಿನ ಪ್ರಾಕ್ಟೀಸ್ನ ವಿಷಯ ಬಂದರು ಇಂಟ್ರಡ್ಯೂಸ್ ಯುವರ್ ಸೆಲ್ಫ್. ನಿನ್ನೆ ಆ ರೀತಿಯಾಗಿ ಐ ಆಮ್ ಚೈತ್ರ, ಐ ಆಮ್ ಫ್ರಮ್ ಅಂತ ಹೇಳಬೇಕು. ನನ್ನ ಹೆಸರು ಚೈತ್ರ, ನಾನು ಎಲ್ಲಿಂದ ಬಂದಿದ್ದೇನೆ. ನಿಮ್ಮ ಊರಿನ ಹೆಸರನ್ನು ಬಳಸಿಕೊಂಡು ನೀವು ಐ ಆಮ್ ಫ್ರಮ್ ಅಂತ ಹೇಳಿ ಆದಮೇಲೆ ನಿಮ್ಮ ಊರಿನ ಹೆಸರನ್ನು ಹೇಳ್ಬೋದು. ಇದನ್ನು ಪ್ರಾಕ್ಟೀಸ್ ಮಾಡಿ. ದೆನ್ ಹೇಳಲಿಕ್ಕೆ ಪ್ರಯತ್ನ ಪಡಿ. ಐ ಆಮ್ ಫೈನ್ ಥ್ಯಾಂಕ್ ಯು. ನಾನು ಚೆನ್ನಾಗಿದ್ದೇನೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಎಂಬ ಅರ್ಥ ಕೊಡ್ತದೆ ಇದು. ಇನ್ನು ಐ ಸ್ಟಡಿ ಎವ್ರಿ ಡೇ, ಅದನ್ನು ಕೂಡ ಟ್ರೈ ಮಾಡಿ. ನಾನು ಪ್ರತಿನಿತ್ಯ ಓದುತ್ತೇನೆ. ಯಾವುದನ್ನು? ಇಂಗ್ಲೀಷನ್ನು. ಸೊ ಈ ಸೆಂಟೆನ್ಸನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಬಾಯಲ್ಲಿ ಹೇಳ್ತಾ ಇದ್ದ ಹಾಗೆ ನಿಮಗೆ ಇಂಗ್ಲೀಷ್ ತಾನೇ ಬರ್ತದೆ. And finally, thank you.